ಹಾಯ್ ಎಲ್ಲರಿಗೂ ನಮಸ್ಕಾರ. ತುಳಜಾ ವ್ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದೆ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬೆಳಗಿನ ಶುಭೋದಯ ಎಲ್ಲರಿಗೂ. ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಯುಗಾದಿ ಅಮಾವಾಸ್ಯೆ ಮನೆಯೆಲ್ಲ ಕೆಲಸದಲ್ಲಿ ಜಾಸ್ತಿ ಇರ್ತಾವೆ. ಹಾಗೆ ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನೀಗ ಮನೆಯಾಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ರೆ ಅಂದ್ರೆ ಕಸ ಹುಡುಗಿ ಬಾಂಡೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡಾಯ್ತು. ಇನ್ನು ಮನೆ ಒರೆಸ್ಕೋಬೇಕು. ಮನೆ ಒರೆಸ್ಕೊಳಕ್ಕೆ ಉಪ್ಪು ಅರಿಶಿನ ಮತ್ತು ಕರ್ಪೂರ ಹಾಕ್ಕೊಂಡಿನಿ. ಮನೆ ವಾರದಾಗ 1-2 ಸತಿ ಅದರಿಂದ ಒರೆಸ್ತೀನಿ. ತುಂಬ ಕ್ಲೀನ್ ಆಗ್ತದೆ ಮನೆ ಕೂಡ, ಅಂದ್ರೆ ಒಳ್ಳೇದಂತ ಹೇಳ್ತಾರೆ. ಹಾಗಾಗಿ ನಾನು ಕರ್ಪೂರ ಮತ್ತು ಉಪ್ಪು ಅರಿಶಿನ ಹಾಕ್ಕೊಂಡು ಮನೆನ ಒರೆಸ್ಕೊಂಡು ಭಾಳ ಕ್ಲೀನ್ ಆಗ್ತದೆ ಮನೆ. ಅದರಲ್ಲೇ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಸಿದ್ಧಾರ್ಥ ಮತ್ತು ಈಗ ಎದ್ದನಿನ ಹಾಯ್ ಹೇಳಪ್ಪ ಅಂತಂದ್ರೆ ಒಂದು ಸತಿ ಒಂದು ಕೈಲ ಹಾಯ್ ಹೇಳ್ದ, ಇನ್ನೊಂದು ಸತಿ 2 ಕೈಲ ಹಾಯ್ ಹೇಳ್ದ. ಒಟ್ಟು ಏನೋ ಮಾಡಿ ನಿಮ್ಗೆ ಒಂದು ಹಾಯ್ ಹೇಳ್ದ. ಅವ್ನಿಗೆ ಈಗ ಎದ್ದನ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ ಅವನಿಗೆ. ಅದ್ರದ್ಮೇಲೆ ನಾನು ಏನು ಮಾಡೀನಿ ಅಂತಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ಇಲ್ಲಿ ರಂಗೋಲಿನ ಹಾಕಕತ್ತೀನಿ. ಇವತ್ತಿನ ರಂಗೋಲಿ ಈ ಥರ ಇರ್ತೈತಿ ನನಗಂತೂ ಗೊತ್ತಿಲ್ಲ. ಒಟ್ಟು ಬಿಡ್ಸಕ್ಕೆ ಕೂತ್ಮೇಲೆ ಏನು ಕೈಗೆ ಏನು ಬರ್ತೈತಿ ಅದೊಂದು ಹಾಕಿ ಎದ್ದು ಬಿಡ್ತೀನಿ. ಹಿಂಗೆ ಬಿಡಿಸ್ಬೇಕಂತ ಏನು ಇರಲ್ಲ. ಆದರೆ ನಾನು ಫಸ್ಟು ರಂಗೋಲಿ ಬಿಡ್ಸೋಕ್ಕೆ ಬರಲ್ಲ. ಒಟ್ಟು ಬಂದಂಗೆ ಒಟ್ಟು ಹಾಕಿ ಬಿಟ್ಟಿರ್ತೀನಿ ಬಾಗಿಲು ತುಂಬ. ಫ್ರೆಂಡ್ಸ್, ಬೆಳಗ್ಗೆ ಎದ್ದು ಅಮ್ಮ ಈ ಥರ ರಂಗೋಲಿ ಎಲ್ಲ ಹಾಕಿದ್ದಾರೆ. ಎಲ್ಲರನ್ನೂ ಮನೇಲೆಲ್ಲ ಸ್ನಾನ ಆಯಿತು. ನಾನೊಬ್ಳು ಉಳಿದಿದ್ದೀನಿ ನೋಡಿ ಇಲ್ಲಿ. ಹಾಗೆ ಅಲ್ಲಿ ಒಳಗಡೆ ದೇವರಿಗೆ ಹೂವು ಎಲ್ಲ ಹಾಕಿ ರೆಡಿ ಮಾಡಾಯಿತು. ನೈವೇದ್ಯ ಮತ್ತು ಪೂಜೆ ಆದರೆ ಮುಗೀತು. ನೋಡಿ ಇಲ್ಲಿ ಅಮ್ಮ ಅಲಂಕಾರ ಮಾಡಿದ್ದಾರೆ ಹೊಸ್ತಲಿ. ಯಾಕಮ್ಮ ಈ ಅಲಂಕಾರ? ನನಗೆ ಈ ಅಲಂಕಾರಗಳು ಇಷ್ಟ. ಅದಕ್ಕೆ ನೋಡಿ ಇಲ್ಲಿ ಸಿದ್ಧಾರ್ಥ ಮಾವಿನ ತೋರಣ ರೆಡಿ ಮಾಡ್ತಾ ಇದ್ದಾನೆ. ಹಾಯ್ ಹೇಳೋಣ ಇನ್ನೊಂದ್ಸತಿ. ಬಾಯ್. ಏನೇನು ಹಬ್ಬದ ಸಂಭ್ರಮ. ನಮ್ಮ ಕಡೆ ಮಾವಿನ ತೋರಣ ಹೀಗೆ ರೆಡಿ ಮಾಡೋದು ನೋಡ್ರಿ. ಸಿದ್ಧಾರ್ಥ ಮಾಡ್ಲತ್ತಾನ ನೋಡ್ರಿ. ಈಗ ಮಾವಿನ ತೋರಣ ರೆಡಿ ಮಾಡ್ಲತ್ತಾನ. ಸಿದ್ಧಾರ್ಥ ಬಾಗಿಲು ತೋರಣಗೆಲ್ಲ ರೆಡಿ ಮಾಡಕತ್ತಾನ. ನಾನು ಪೂಜಾಕ್ಕೆಲ್ಲ ದೀಪ ಮಾಡತ್ತಿದ್ದಲ್ರಿ, ಅದಕ್ಕೆ ಬತ್ತಿ ಬೇಕಾಗಿತ್ತು. ಬತ್ತಿ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಬತ್ತಿ ರೆಡಿ ಮಾಡೋವರೆಗೂ ನೋಡ್ರಿ ಇಲ್ಲಿ ಪೂಜೆ ಆಗೈತಿ. ಅರ್ಧ ಪೂಜೆ ಮಾಡಿಬಿಟ್ಟಿನಿ. ನಾ ಪೂಜೆ ಮಾಡಬೇಕು. ಈಗ ಬರೀ ಹೂವು ಅದೆಲ್ಲ ಏರ್ಸಿಟ್ಟಿದ್ದೆ. ಈಗ ದೀಪ ಹಚ್ಚಬೇಕು. ದೀಪ ಹಚ್ಚಿದಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಕೆಲಸ ಐತಿ. ಏನಪ್ಪ ಅಂತಂದ್ರೆ ಶಾವಿಗೆ ಬೆಸಿಬೇಕು. ನನಗೆ ಈ ಥರ ಬಾಗಿಲು ಮುಂದೆ ದೀಪ ಹಚ್ಚೋದಾಗಲಿ, ಬಾಗಿಲು ಮುಂದೆ ಈ ಹೂವಿನ ಅಲಂಕಾರ ಮಾಡೋದು ತುಂಬಾ ಇಷ್ಟ. ರಂಗೋಲಿ ಹಾಕೋದು ಕೂಡ ತುಂಬಾ ಇಷ್ಟ. ಆದರೆ ರಂಗೋಲಿ ಒಂದು ಹಾಕಕ್ಕೆ ಬರಲ್ಲ. ಅದೇ ನನಗೆ ಯಾಕಂತ ತಿಳಿಯಲಾಗೈತಿ. ಎಷ್ಟು ಕಷ್ಟಪಟ್ಟು ಏನೇನೋ ಮಾಡಕ್ಕೆ ಹೋಗಿರ್ತೀನಿ, ಅದು ಏನೇನೋ ಆಗಿ ಹೋಗಿರ್ತೈತಿ. ಒಟ್ಟು ರಂಗೋಲಿ ಅಂತಿಂತು ಮಾಡಿ ಏನೋ ಒಂದು ಮಾಡಿಬಿಟ್ಟಿರ್ತೀನಿ. ರಂಗೋಲಿಗೆ ಒಂದು ಗತಿ ಕಾಣಿಸ್ಬಿಟ್ಟಿರ್ತೀನಿ ನಾನಂತೂ. ಈಗ ಶಾವಿಗೆ ಬಸಿಬೇಕು. ಯುಗಾದಿ ಹಬ್ಬಕ್ಕೆ ಶಾವಿಗೆ ಬೆಸಿಬೇಕು ಅಂತ ಹೇಳ್ತಾರೆ. ಬಸಿಬೇಕಂದ್ರೆ ಶಾವಿಗೆ ನಾವು ಬರೀ ನೀರು ಹಾಕಿ ಬೇಯಿಸ್ಕೋತೀವಿ. ಹೋದ ವರ್ಷದ ಶಾವಿಗೆ ನೋಡ್ರಿ ನಮ್ಮ ಅಕ್ಕ ಮಾಡಿ ಕಳಿಸಿದ್ಲು. ಇದ್ರ ವಿಡಿಯೋ ಹಾಕಿ ನೋಡಿಲ್ಲ ಅಂದ್ರೆ ಯಾರಾದರೂ ಹಿಂದೆ ನೋಡ್ರಿ. ಇದು ನಮ್ಮ ಅಕ್ಕ ಮಾಡಿ ಕೊಟ್ಟಿರುವಂಥ ಶಾವಿಗೆ ಒಂದು ಬಾಕ್ಸ್ ಕೊಟ್ಟಿದ್ರು. ಇನ್ನೊಂದು ಸ್ವಲ್ಪ ಉಳ್ದವ. ಅದಕ್ಕೊಂದು ಸ್ವಲ್ಪ ನೀರಾಗ ಎಣ್ಣೆ ಹಾಕಿ ಬಿಟ್ಬಿಡ್ಬೇಕ್ರಿ. ನೀರು ಕುದಿಯೋವರೆಗೂ ಇಲ್ಲಿ ಹಾಲು ಕಾಯ್ಸಕ್ಕೆ ಇಟ್ಬಿಡೋಣಂತ. ಹಾಲು ತೊಗೊಂಡಿದ್ರು ಬೆಳಗ್ಗೆ. ಇವನ್ನ ಹಾಲು ಕಾಯಿಸ್ಕೊಂಡು ಈ ಕಡೆ ಶಾವಿಗೆ ಬಸ್ಕೊಳ್ಳೋಣ್ರಿ. ಹಾಗೆ ಶಾವಿಗೆ ನೋಡಿ ಕುದ್ದವ. ಈಗ ಮಸ್ತ್ನಾಗೆ ಶಾವಿಗೆ ಕುದ್ದು ಎಷ್ಟು ಚಂದ ಕಾಣತ್ತ ನೋಡ್ರಿಗ. ಕುದ್ದಾದ್ಮೇಲೆ ಅದನ್ನೆಲ್ಲ ಕುದ್ದು ತೆಗೆದ್ಮೇಲೆ ಅದು ಬಿಸಿ ನೀರೆಲ್ಲ ತೆಗಿಬೇಕು. ಬಿಸಿ ನೀರೆಲ್ಲ ತೆಗೆದಾದ್ಮೇಲೆ ಮತ್ತೆ ಅದಕ್ಕೆ ತಣ್ಣೀರು ಹಾಕಬೇಕು. ಅವಾಗ ಶಾವಿಗೆ ಹಾಗೆ ಉಳ್ಕೊತಾ ಇಲ್ಲ ಅಂದ್ರೆ ಅಂಟಂಟಾಗಿ ಬಿಡ್ತಾವೆ. ಈಗ ಶಾವಿಗೆ ಸಕ್ರೆ ಮತ್ತು ದೇವ್ರ ನೈವೇದ್ಯನ ಮಾಡೀವಿ. ಇಷ್ಟೇ ಮಾಡೋದು. ನಮ್ಮೂರ ಕಡೆ ಏನು ಮಾಡ್ತಾರೆ, ನಮ್ಮ ಮನೆಗೆ ಎಷ್ಟು ಮಾಡ್ತಾರೆ ಅಷ್ಟೇ ಮಾಡ್ತೀನಿ ರೀ ನಾವು. ಮತ್ತು ಉಲ್ಟಾ ಸೀದಾ ಎಲ್ಲ ಏನು ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ಬಾಗಿಲು ತೋರಣ ತಯಾರು ಮಾಡ್ಲಿಕ್ಕೆ ಕೂತಾವ. ನನ್ನ ಪೂಜಾ ಮುಗೀತಿ, ನೈವೇದ್ಯ ಮುಗೀತಿ, ಎಲ್ಲ ಮುಗೀತು. ಅಲ್ಲಿವರೆಗೂ ಬಾಗಿಲು ತೋರಣ ಕಟ್ಟೋದೇ ಮಾಡಿದ್ರು ಸಿದ್ಧಾರ್ಥ. ಆಮೇಲೆ ಲಾಸ್ಟಿಗೆ ಅವ್ರ ಅಪ್ಪನೇ ಬಂದು ಬಾಗಿಲು ತೋರಣನ ಕಟ್ಟಿದ್ರು. ಅವ್ನು ಪೋಣಿಸೋದೇ ಮಾಡ್ದೆ ಅಷ್ಟೊತ್ತು ಕೂತು. ಟೋಟಲಾಗಿ ಪೂಜೆ ಎಲ್ಲ ಮುಗೀತು. ಈ ರೀತಿ ಪೂಜೆ ಆಗಿತ್ತು ನೋಡ್ರಿ ಇವತ್ತು. ತುಂಬಾ ಖುಷಿ ಆಯಿತು. ಇದು ಯುಗಾದಿ ಅಮಾವಾಸ್ಯೆ ಪೂಜೆ ಭಾಳ ಚಂದ ಆಯಿತು. ಹಾಗೆ ಮನ್ಸಿಗೂ ಭಾಳ ಸಮಾಧಾನ ಅನ್ನಿಸ್ತು. ಪೂಜೆ ಎಲ್ಲ ಭಾಳ ಕ್ಲಿಯರ್ ಆಯಿತು ಮತ್ತು ಜಲ್ದಿ ಕೂಡ ಆಯಿತು. ಇನ್ನೂ ದೇವಸ್ಥಾನಕ್ಕೆ ಹೋಗೋದಿತ್ತು ನಮ್ಗೆ. ಅದಕ್ಕೋಸ್ಕರ ಎಲ್ಲ ಜಲ್ದಿ ಮಾಡ್ಕೊಂಡಿವಿ. ಇನ್ನು ನಾಷ್ಟಕ್ಕೆ ಏನೂ ಮಾಡೇ ಇಲ್ಲ. ನಾಷ್ಟನೂ ಮಾಡಿಲ್ಲ, ಚಾನೂ ಕುಡ್ದಿಲ್ಲ. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಾವು ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಶನಿವಾರ. ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಾಡಿಲಿ ನೋಡಿ ಫ್ರೆಂಡ್ಸ್, ಮನೇಲಿ ಪೂಜೆ ಎಲ್ಲ ಆಯಿತು. ಎಲ್ಲ ಆಯಿತು. ಅಂದರೆ ಪೂಜೆ ಆಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಚಾ ನಾಷ್ಟ ಅದೆಲ್ಲ ಇನ್ನೂ ಆಗಿಲ್ಲ. ಇನ್ನು ಚಾ ನಾಷ್ಟ ಎಲ್ಲ ಮಾಡಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡಬೇಕು.
ನೋಡ್ರಿ ಎಲ್ಲರೂ ಇವತ್ತು ಬರಗಾಲಿಲ್ಲ ಹೊಂಟಿದ್ದೆವು. ಯಾಕಮ್ಮ ಬರಗಾಲಿಲ್ಲ? ಶೋ ನೋಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ದೇವಸ್ಥಾನ ಕೂಡ. ಮತ್ತು ಆಂಜನೇಯಗೆ ಎಷ್ಟು ಒಳ್ಳೆ ಕಲರ್ ಮಾಡಿದ್ರು, ತುಂಬಾ ಚೆಂದ ಆಯಿತು. ಹಾಗೆ ನೋಡೋದು ತುಂಬಾ ಖುಷಿ ಆಯಿತು. ದೇವಸ್ಥಾನಕ್ಕೆ ಬಂದಿದ್ದು ತುಂಬಾ ಖುಷಿ ಆಯಿತು. ಅದ್ರಾಗ ಇವತ್ತು ಯುಗಾದಿ ಅಮಾವಾಸ್ಯೆ ಕುಂಭ ರಾಶಿಯವ್ರದ್ದು ಮತ್ತು ಪೂಜೆ ಇಟ್ಕೊಂಡಿದ್ರು ದೇವಸ್ಥಾನದಲ್ಲಿ. ಅದು ಏನೇನೋ ಹೇಳಿದ್ರು, ನನಗೆ ಅದೆಲ್ಲ ಅಷ್ಟು ನೆನಪಿಲ್ಲ. ಅದಕ್ಕೋಸ್ಕರ ಅಂತ ಪೂಜೆ ಇಟ್ಕೊಂಡಿದ್ರು ಕುಂಭರಾಶಿ ಅವ್ರದ್ದಂತ. ಇಲ್ಲೆಲ್ಲ ಪೂಜೆ ನಡೀತಾ ಇದೆ, ಎಲ್ಲರೂ ಕೂತ್ಕೊಂಡವ್ರು. ಅದಕ್ಕೆ ಅಂತ ಹೆಸರು ಬರೆಸ್ಬೇಕು, ಪೂಜೆಗೆ ಹೆಸರು ಕೊಡಬೇಕಾಗಿತ್ತು. ಆದರೆ ನಮ್ಮದು ಕುಂಭರಾಶಿನೇ ನಾವು ಕೊಟ್ಟಿರಲಿಲ್ಲ. ಕೊಟ್ಟವರೆಲ್ಲ ಕೂತ್ಕೊಂಡು ಪೂಜೆ ಮಾಡಿಸ್ತಾಯಿದ್ರು. ನಾವು ಹಾಗೆ ಮನೆಗೆ ಬಂದ್ವಿ. ಓಪನಿಂಗ್ನಿಂದ ಸಿದ್ಧಾರ್ಥ ಓಪನಿಂಗ್ ಮಾಡ್ತಾ ಇದ್ದಾನೆ ಬಾಗಿಲು. ಮನೆಗೆ ಬಂದಿವ್ರಿ ದೇವಸ್ಥಾನದಿಂದ. ಅಲ್ಲ, ಇದು ಹೊಸ ಮನೆ ರೀ. ಓಪನಿಂಗ್ ಹಬ್ಬ ನೋಡ್ರಿ, ನಮ್ಮ ಮನೆಗೆ ಓಪನಿಂಗ್ ಹಬ್ಬ. ದೇವಸ್ಥಾನದ ಬಂದಮೇಲೆ ಪಾಯಸನ ರೆಡಿ ಮಾಡತ್ತೀನಿ ರೀ. ಮತ್ತು ಅನ್ನ ಸಾಂಬಾರು ಇತ್ತಲ್ಲ, ಪಾಯಸ ಒಂದು ಮಾಡ್ಕೊಂಡ್ಬಿಟ್ರೈತಂದೆ. ಶಾವಿಗೆ ಬಸ್ತಿದ್ದೆ, ಇವ್ರು ತಿನ್ನಲ್ಲ ಅಂದರು. ಅದಕ್ಕೋಸ್ಕರ ಇದೆಲ್ಲ ಹಾಕ್ಕೊಂಡು ಒಂದು ಶಾವಿಗೆ ಮತ್ತು ಅದಕ್ಕೆ ಶಾವಿಗೆಗೆ ಹಾಲು ಹಾಕೊಂಡು ಕುದಿಸ್ಕೊಂಡು ಇದನ್ನೇ ಪಾಯಸ ಮಾಡಿಬಿಟ್ವಿ. ಇಷ್ಟಪಟ್ಟು ತಿಂತಾರಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಅವಾಗಲೇ ತೋರಿಸ್ದಂಗೆ ಬಿಸಿ ಬಿಸಿ ಪಾಯಸ ರೆಡಿ ಆಯಿತು. ಬಿಸಿ ಬಿಸಿ ಪಾಯಸ ರೆಡಿ ನೋಡ್ರಿ. ಅವಾಗಲೇ ಅಮ್ಮ ಶಾವಿಗೆ ಬಸ್ತಿದ್ದ ಅಂತ ಹೇಳಿದ್ರಲ್ರಿ, ಅದ್ರಾಗೆ ಪಾಯಸ ಮಾಡಿರಿ. ನಾವು ಯಾರು ಶಾವಿಗೆ ತಿನ್ನಲ್ರಿ, ಹಾಗೆ ಮಾಡಿಟ್ರ, ಅದಕ್ಕೋಸ್ಕರ ಅದು ಪಾಯಸ ಮಾಡಿದೆ. ಹಪ್ಪಳ ನೋಡ್ರಿ, ಇಲ್ಲಿ ನಾಳೆ ಮಾಡೋಕ್ಕಾಗಿರೋ ಹಪ್ಪಳ ಇವತ್ತೇ ಮಾಡಿರ್ತೀವಿ ನಾವು. ನಾಳೆಗೂ ಮಾಡಲ್ರಿ, ಇವತ್ತು ಬರೀ ಶಾವಿಗೆ ಪಾಯಸ ಹಂಗೆ ತಿನ್ನೋಕ್ಕಾಗಲ್ಲ. ರೈಸ್ ಇತ್ತು, ಅದಕ್ಕೋಸ್ಕರ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ನೋಡ್ರಿ. ಅಲ್ಲಿ ನಿನ್ನೆ ಅಲ್ಲ ಸಂಜೆ ಮಾಡಿದೆ ನುಗ್ಗೆಕಾಯಿ ಸಾಂಬಾರು, ಏನು ಮಾಡಿಲ್ಲ. ಶಾವಿಗೆ ಪಾಯಸ ಮಾತ್ರ. ನನಗೆ ನುಗ್ಗೆಕಾಯಿ ಸಾಂಬಾರು ಭಾಳ ಇಷ್ಟ ಇರ್ರಿ, ಅಲ್ಲಮ್ಮ.
ಅದೇ ಶಾವಿಗೆ ಪಾಯಸ ಮಸ್ತ್ ಸ್ಮೆಲ್ ಬರ್ಲತ್ತದ್ರಿ. ಘಮ 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 ಅಂತ ಇದೆ ನೋಡಿ ಇಲ್ಲಿ ಇವತ್ತು ಅಮಾವಾಸ್ಯೆ ಊಟ ಇದು. ತುಪ್ಪ ನೋಡ್ರಿ, ನಮ್ಮ ಮನೆಗೆ ತುಪ್ಪ ಇತ್ತಂದ್ರೆ ಮಸ್ತ್ ಮಜಾ ಇರ್ತದೆ ನಮ್ಮ ಮನೆಗೆ ಅಲ್ಲಮ್ಮ. ಸುಗ್ಗಿ ಮಾಡ್ಬಿಡೋದು, ಇದ್ದಾಗ ಸುಗ್ಗಿ ಮಾಡೋದು, ಇಲ್ದಾಗ ಬಾಯ್ ಬಾಯ್ ಬಿಡ್ಕೊಳ್ಳೋದು. ಅಪ್ಪ ಒಪ್ಪತ್ತ ಇಲ್ಲ ಅಲ್ಲ ಊಟ ಮಾಡ್ತಾರೆ ಎಲ್ಲರೂ ಊಟ ಮಾಡೋದು. ಇವತ್ತು ಎಲ್ಲ ಮಾಡೀನಿ. ನಕ್ಕ 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 ಅನ್ನ ಸಾಂಬಾರ ಪೈಸ ಚಪಾತಿ ಗಿಪಾತಿ ಏನು ಮಾಡಿಲ್ಲ. ಪೇಸ ನಾಳೆ ಹೋಳಿಗೆ ಮಾಡೋದು ಇರ್ತೈತಿ, ಅದಕ್ಕೋಸ್ಕರ ಇವತ್ತು ಏನು ಮಾಡಕ್ ಹೋಗಿಲ್ಲ. ಅಣ್ಣ ಸಾಕ ನೋಡು. ಮಧ್ಯಾಹ್ನಕ್ಕೆ ಪರೋಟ ಚಪಾತಿ. ಇಲ್ಲಿ ಪರೋಟ ಚಪಾತಿನ ಅಲ್ಲ, ಪನ್ನೀರ್ ಚಪಾತಿ ಅಲ್ಲ, ಪನ್ನೀರ್ ಪರೋಟ ಸಾಕ ತೋಣ. ಪನ್ನೀರ್ ಪರೋಟ ಮಧ್ಯಾಹ್ನ ಊಟಕ್ಕೆ. ಇವಾಗ ಬೆಳಿಗ್ಗೆಗೆ ಸುಮ್ಮನೆ ಜಸ್ಟ್ ಟೇಸ್ಟಿಗೆ ಮಾತ್ರ. ಪಾಯಸ ಊಟ ಇಷ್ಟು ಸಾಕು. ಫಸ್ಟ್ ಪಾಯಸ ತಿನ್ರಿ, ತಂಗಳನ್ನ ತಿನ್ಬೇಡ್ರಿ ಹಬ್ಬದ ದಿನ. ಫಸ್ಟ್ ಪಾಯಸ ತಿನ್ಬಿಟ್ಟು ಪಾಯಸ ಭಾಳ ಬೇಡ. ಮತ್ತೆ ಶಾವ್ಗಿ ತಿನ್ನಲ್ಲಂದ್ರೆ ಪಾಯಸ ಮಾಡಿದೆ. ಪಾಯಸನೂ ಭಾಳ ಬೇಡ ಅಂದ್ರೆ ಮತ್ತೆ ಮಾಡೋದೇನದಕ್ಕೆ ಇವೆಲ್ಲ. ಬರ್ರಿ ಎಲ್ಲರೂ ಊಟ ಮಾಡೋಣ. ಅನ್ನ ಸಾಂಬಾರು ಹಪ್ಪಳ ಪಾಯಸ ಎಲ್ಲ ರೆಡಿ ಆಯಿತು. ಹಾಗೆ ಹಸಿ ಶೇಂಗಾ ಸ್ವಲ್ಪ. ನೋಡ್ರಿ ಪಾಯಸ ಹೆಂಗೆ ಕುಡಿತಾನ. ಪಾಯಸ ಮಾತ್ರ ಸೂಪರ್ ಆಗ. ಪಾಯಸ ಭಾರಿ ಇಷ್ಟ ಆಯಿತು ಭಾಗ್ಯನಿಗೆ. ನಿಂಗೆ ನಿಂಗೆ ಇಷ್ಟ ಆಯ್ತಾ ಪಾಯಸ? ಅವ್ನು ಸೌಂಡೇ ಬರಲ್ಲ, ಅವ್ನು ಸೌಂಡ್ ಇಲ್ಲ ಮನುಷ್ಯ. ಮುಂಜಾನೆ ಊಟ ಮುಗಿಸ್ಕೊಂಡು ಮಧ್ಯಾಹ್ನವರೆಗೂ ಸುಮ್ಮನೆ ಕೂತ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಇದು ಬಳ್ಳಿ ಎಲ್ಲ ಸ್ವಲ್ಪ ಬಾಡೋದಂಗೆ ಆಗಿತ್ತು. ಇನ್ನು ಬ್ಯಾಸ್ಗೆ ಇದ್ದನಲ್ರಿ, ಎಲ್ಲ ಒಣಗೋಗಿರ್ತಾವ. ಅವಾಗ ಥರ ಸ್ಪ್ರೇ ಮಾಡ್ತಾನೆ ಇರ್ಬೇಕು ಗಿಡಗಳಿಗೆ. ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಕೂತ್ಕೊಂಡು. ಇದು ಸಾಯಂಕಾಲ ಟೈಮು. ಸಾಯಂಕಾಲ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದ್ದಕ್ಕೆ ಇದನ್ನು ರೆಡಿ ಮಾಡ್ಕೊಂಡ್ವಿ. ಯಾವಾಗಲೂ ಚೋಡ ತಿಂದು ಬೇಜಾರಾಗಿತ್ತು, ಅದಕ್ಕೋಸ್ಕರ ಇದನ್ನು ರೆಡಿ ಮಾಡ್ಕೊಂಡು. ಶೇಂಗದ ಕಾಳು ಕೂಡ ಖಾಲಿ ಆಗಿಬಿಟ್ಟಿತ್ತು. ಮೊನ್ನೆನೇ ಅಷ್ಟೊಂದು ತರಿಸಿದ್ದೀನಿ. ಆದರೂ ಎಷ್ಟ ತೊಗೊಂಬರ್ರಿ ಎಷ್ಟ ಮಾಡಿರಿ, ಆದರೂ ಮನೆಗೆ ಮತ್ತೆ ಒಂದು ಖಾಲಿ ಬಿದ್ದಿರ್ತೈತಿ. ನಮ್ಮ ಅಡುಗೆ ಮನ್ಯಾಗ ಫುಲ್ ಕಂಪ್ಲೀಟಾಗಿ ಎಲ್ಲ ಅದಾವ ಅನ್ನಂಗೆ ಇಲ್ಲ, ಏನಾದರೂ ಒಂದು ಕಮ್ಮಿ ಆಗೇ ಆಗಿರ್ತೈತಿ. ಹಂಗೆ ಇವತ್ತು ಮತ್ತು ಶೇಂಗದ ಕಾಳು ಕಮ್ಮಿ ಬಿತ್ತು ನನಗೆ. ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಸೇವಾ ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡ್ಕೊಂಡ್ವಿ. ಒಳ್ಳೆ ಸ್ನ್ಯಾಕ್ಸ್ ಆಗಿತ್ತು, ಸಖತ್ತಾಗಿ ಬಂದಿತ್ತು. ಒಂಥರ ಮಸಾಲ ಪುರಿ ಥರ ಆಗಿತ್ತದು. ತಿಂತಾಯಿದ್ವಿ 3 ಜನ. ತುಂಬಾ ಇಷ್ಟ ಆಯ್ತು ಎಲ್ಲರಿಗೂ ಕೂಡ, ಭಾರಿ ಮಸ್ತಾಗಿತ್ತು. ಭಾಗ್ಯ ಅಂತೂ ಟಿ ವಿ ಒಳಗೆ ಮುಳುಗೋಗಿದ್ಲು. ಪಟ್ಟತ್ ಒಂದು 8 ಹೊಡೆದು ಕರೆದೆ, ಅವಾಗ ನೋಡಿದ್ಲು. ಇವಾಗ ಕರೆಕ್ಟಾಗಿ ನೋಡ್ರಿ 3 ಜನ ತಿನ್ನಾಕತ್ತೀವಿ. ಭಾರಿ ಮಸ್ತ್ ಟೇಸ್ಟಾಗಿ. ಬರ್ರಿ ಎಲ್ಲರೂ ತಿನ್ನೋಣಂತ. ಹಾಗೆ ಸಾಯಂಕಾಲದ ಅಡುಗೆ ಇದು. ಪನ್ನೀರ್ ಮಧ್ಯಾಹ್ನನೇ ಮಾಡೋಣ ಅಂದ್ಕೊಂಡು ಮಧ್ಯಾಹ್ನ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಬೆಳಗ್ಗೆ ತಿಂದಿರೋ ಊಟನೇ ಸರಿ ಹೋಯಿತು, ಮಧ್ಯಾಹ್ನ ಹೊಟ್ಟೆನೇ ಹಸ್ತಿರ್ಲಿಲ್ಲ. ಅದಕ್ಕೋಸ್ಕರ ಸಾಯಂಕಾಲ ಅದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದ್ವಿ. ಅದಾದಮೇಲೆ ಪನ್ನೀರ್ ಬೇಕೆ ಅಂತ ಹೇಳಿದ್ನಲ್ಲ ಸಿದ್ಧಾರ್ಥ, ನಾನು ಮನೆಯಲ್ಲೇ ಪನ್ನೀರ್ನ ರೆಡಿ ಮಾಡಿಕೊಂಡೆ. ಇದನ್ನೆಲ್ಲ ಕಟ್ ಮಾಡಿದ್ದಾಗಲಿ ಎಲ್ಲ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಹೊರಗಡೆಯಿಂದ ನಾನು ಪನ್ನೀರ್ ತರೋದೇ ಇಲ್ಲ. ಅಷ್ಟಕ್ಕೂ ನೀವು ಟಿ ವಿಯಲ್ಲಿ ನೋಡಿರ್ಬೋದು ಎಷ್ಟೊಂದು ಕೆಮಿಕಲ್ಲು ಅದು ಇದು ಅಂತ ತುಂಬಾ ತೋರಿಸ್ತಾ ಇದ್ದಾರೆ. ಸಾಧ್ಯವಾದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಒಳ್ಳೇದು ಅನಿಸುತ್ತೆ. ಯಾಕಂದರೆ 200 ಗ್ರಾಮಿಗೆ ಎಷ್ಟೋ 150 ರೂಪಾಯಿನೋ ಎಷ್ಟೋ ಐತಿ. ಅದ್ರ ಬದಲು ಒಂದು 100 ರೂಪಾಯಿ ಹಾಲಿನ ಪ್ಯಾಕೆಟ್ ತಂದ್ರೆ ನಿಮ್ಗೆ 2 ಟೈಮ್ ಹಾಕೈತದು. ನಾನು ಒಂದು ಪ್ಯಾಕೆಟ್ ಹಾಲಿನ ಪೌಡ್ರ್ 2 ಸತಿ ಹಾಕೈತೆ ನೋಡ್ರಿ. ಮೊನ್ನೆ ಒಂದು ಟೈಮ್ ಮಾಡಿದ್ದೆ ನಮ್ಮ ನಾದಿನಿ ಇದ್ದಾಗ. ಇವಾಗ ಅರ್ಧ ಮಾಡೀನಿ, ಅವಾಗ ಅರ್ಧ ಮಾಡೀನಿ. ಈ ರೀತಿ ಮಾಡ್ಕೊಂಡ್ರೆ. ಮತ್ತು ನನ್ನ ಮಸಾಲೆ ಕೂಡ ಅಷ್ಟೇ, ಒಟ್ಟ ಮಸಾಲೆ ಹಾಕಿ ರುಬ್ಬಿಲ್ಲ. ಈರುಳ್ಳಿ, ಟೊಮೊಟೊ, ಗೋಡಂಬಿ ಮತ್ತು ಸ್ವಲ್ಪ ಅಕ್ಕಿ ಹಾಕಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿರ್ತೀನಿ ಅಷ್ಟೇ. ಬೇರೆ ಏನು ಮಸಾಲನ ಹಾಕಲ್ಲ, ಚಕ್ಕೆ ಲವಂಗ ಅಂಥದ್ದು ಯಾವುದೂ ಹಾಕಲ್ಲ. ಅಷ್ಟೇ ಸಿಂಪಲ್ಲಾಗಿ ನಾವು ಈ ರೀತಿ ಪನ್ನೀರ ರೆಡಿ ಮಾಡ್ಕೊಂಡಿವ್ರಿ. ನೋಡಿರಿ ಇವಾಗ ಎಲ್ಲರೂ ಊಟ ಮಾಡತ್ತೀವಿ. ಇದು ರಾತ್ರಿ ಊಟ. ಬರ್ರಿ ಎಲ್ಲರೂ ಊಟ ಮಾಡೋರಂತ. ಭಾರಿ ಮಸ್ತಾಗಿತ್ತು, ಎಲ್ಲರಿಗೂ ಫುಲ್ ಖುಷಿ ಆಯಿತು. ಪರೋಟ ಪನ್ನೀರ ಮಸ್ತ್ ಸಖತ್ತಾಗಿ ಬಂದಿತ್ತು. ಅಂಗಡಿಯಿಂದ ತೊಗೊಂಬಂದಿರುವಂಥ ಪರೋಟ ನೋಡಿದ್ರಲ್ಲ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿತ್ತು, ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನಮಸ್ಕಾರ.